ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ತಮ್ಮ ಪಕ್ಷ ಮತ್ತು ಸರ್ಕಾರದ ಗೆಲುವನ್ನು ದಾಖಲಿಸಿದೆ. ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಅವರ ನಡುವೆ ನಡೆದಂತಹ ಜಟಾಪಟಿನಲ್ಲಿ ಈ ಫೈಟಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ವಿನ್ ಆಗಿದ್ದಾರೆ. ಈ ಒಂದು ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದಂತಹ ಸಚಿವರಂತ ಚಲುವರಾಯಸ್ವಾಮಿ ಜೊತೆಗಿದ್ದಾರೆ. ಆ ಒಂದು ಕ್ಷೇತ್ರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಹೇಳೋಣ ಸರ್. ಮೊದಲನೇದಾಗಿ ಈ ಒಂದು ಚುನಾವಣೆ ಫಲಿತಾಂಶ ಬಗ್ಗೆ ತಮಗೆ ಅಭಿನಂದನೆಗಳು. ಯಾಕಂದರೆ ಈ ಚುನಾವಣೆಯಲ್ಲಿ ಒಂದು ಮಾರ್ಜಿನಲ್ ಗೆಲುವನ್ನು ಸಾಧಿಸಿದಿರಿ ಮತ್ತು ಹಲವಾರು ವರ್ಷಗಳ ನಂತರ. ಇದ್ರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಭಾಳ ಸಂತೋಷ ಆಗಿದೆ. ಏನು ಕಳೆದ 1.5 ವರ್ಷ ಸರ್ಕಾರದ ವಿರುದ್ಧವಾಗಿ ಜನತಾದಳದವರು, ಬಿ ಜೆ ಪಿಯವರು, ಅದು ಡಿ ಕೆ ಅವರು ಅಥವಾ ಸಿದ್ದರಾಮಯ್ಯ ಆಡಳಿತದ ಎಲ್ಲ ಮಂತ್ರಿಗಳ ಬಗ್ಗೆ ಮಾತನಾಡ್ತಿದ್ರು. ಅದೆಲ್ಲಕ್ಕೂ ಇವತ್ತು ಈ ರಾಜ್ಯದ ಜನ 3 ಉಪಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಮೂಲಕ ಕೆಲಸ ಮಾಡಲಿಕ್ಕೆ ಅವರನ್ನು ಬಿಡಿ, ನಿಮ್ಮ ಊಹಾಪೋಹಗಳು, ಟೀಕೆ ಟಿಪ್ಪಣಿಗಳನ್ನ ಸ್ವಲ್ಪ ದಿವಸ ಬದಿಗೊತ್ತಿ ಉತ್ತಮವಾದಂಥ ಸಲಹೆ ಕೊಡಿ ಅನ್ನೋ ಒಂದು ಸಂದೇಶವನ್ನು ಜನ ಕೊಟ್ಟಿದ್ದಾರೆ. ಸರ್, ಅಂತಿಮ ಕ್ಷಣದಲ್ಲಿ ನೀವು ಕಾಂಗ್ರೆಸ್ ಪಕ್ಷದಿಂದ ಏನು CP ಯೋಗೇಶ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ಸೇರಿಸ್ಕೊಂಡು ಈ ಚುನಾವಣೆಯಲ್ಲಿ ನೀವು ಫೈಟ್ ಕೊಟ್ಟಿದ್ದೆ ಮೊದಲನೇದಾಗಿ ಅದ್ಭುತ. ಮತ್ತು ಹಲವಾರು ಜನಕ್ಕೆ ಇದು ಆರೋಪಕ್ಕೆ ಕಾರಣವಾಗಿದೆ. ಯಾಕಂದರೆ ನಮ್ಮ ಅಭ್ಯರ್ಥಿಯನ್ನು ಆಪ್ರೇಟ್ ಮಾಡಿಕೊಂಡ್ರು, ಅವರಲ್ಲಿ ಅಭ್ಯರ್ಥಿ ಇಲ್ಲ. DK ಶಿವಕುಮಾರ್ ಅಂತಿಮ ಕ್ಷಣ ತನಕ ನಾನೇ ಅಭ್ಯರ್ಥಿ ಅಂತ ಹೇಳಿದ್ರು. DK ಸುರೇಶ್ ಅವರು ಕಣಕ್ಕಿಳಿತಾರೆ ಅಂತ ಇದ್ದರು. ಅಂತಿಮ ಕ್ಷಣಕ್ಕೆ ನೀವು ಯೋಗೇಶನ್ನು ಕಣಕ್ಕಿಳಿಸಿ, ಇದರ ಲಾಜಿಕ್ ಏನು ಸರ್? ಅದು ಏನಿಲ್ಲ, ಸುರೇಶ್ ಅವ್ರನ್ನೇ ನಾವು ಕಣಕ್ಕಿಳಿಸ್ಬೇಕು ಅಂತ ಇದ್ದದ್ದು ಸತ್ಯ. ಆದರೆ ಯೋಗೇಶ್ವರು ಅಲ್ಲಿ ಟಿಕೆಟ್ ಕೊಡಲ್ಲ ಅಂತ ಅಂದಮೇಲೆ ಬಂದರು. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಅಲ್ಲಿ ಟಿಕೆಟ್ ತಪ್ಪುತ್ತೆ ಅಂತ ಕನ್ಫರ್ಮ್ ಆದಮೇಲೆ ಅವ್ರು ಕೂಡಲೇ ತಕ್ಷಣ ಬಂದರು. ಹಾಗಾಗಿ ನಾವು ಸುರೇಶ್ ಅವರು ಬೇಡ, ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ಬಿಟ್ಟು. ಈ ಬಾರಿಯ ಚುನಾವಣೆ ಕಣ ಅಷ್ಟು ಸುಲಭವಾಗಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿ ಮತ್ತು ಸಾರ್ವಜನಿಕ ಇಡೀ ರಾಜ್ಯದ ಮತ್ತು ಕೇಂದ್ರದ ದೃಷ್ಟಿನೂ ಸಹ ಈ ಒಂದು ಕ್ಷೇತ್ರದಲ್ಲಿ ಇತ್ತು. ಏನು ಎಲ್ಲ ರೀತಿಯ ಒಂದು ಶಕ್ತಿಯ ಪ್ರದರ್ಶನವಾಯಿತು. ಈ ಕ್ಷೇತ್ರದಲ್ಲಿ ಶತಾಯಗತ ಗೆಲ್ಲಬೇಕು ಅಂತ ದೇವೇಗೌಡರು, ಕುಮಾರಸ್ವಾಮಿ ಅವರು, ಇಡೀ ಕುಟುಂಬ ಅವರು ಈ ಬಾರಿ ಶತಪ್ರಯತ್ನ ಮಾಡಿದ್ರು. ಆದರೂ ಅಂತಿಮವಾಗಿ ಸೋಲಾಗಿದ್ದ ಕಾರಣ ಏನು ಮತ್ತು ನಿಮ್ಮ ಗೆಲುವಿನ ರಹಸ್ಯ ಏನು? ಅವರು ಕುಮಾರಸ್ವಾಮಿಯವರು ಜನಸಂಪರ್ಕದಿಂದ ಭಾಳ ದೂರ ಇದ್ದಾರೆ. ಅವರು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆಗಿದ್ರೂ, ಶಾಸಕರಾಗಿದ್ದರು, ಯಾವ ಸಂದರ್ಭದಲ್ಲೂ ಸಹ ಅವರು ಶಾಸಕರಾಗಿದ್ದಾಗಲೂ ಜನರ ಜೊತೆ ಸಂಪರ್ಕ ಇಲ್ಲ, ಮುಖ್ಯಮಂತ್ರಿ ಇದ್ದಾಗಲೂ ಜನರ ಜೊತೆ ಸಂಪರ್ಕ ಇಲ್ಲ. ಅದು ಮೇಜರಾಗಿ ಕಾರಣ ಇದೆ. ಮತ್ತು ಅವರು ಎಲ್ಲರನ್ನೂ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ತುಂಬ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಅದು ಅವರಿಗೆ ಒಂದು ಸ್ವಲ್ಪ ಹಿನ್ನಡನೆ ಅಂತ ಅನಿಸುತ್ತೆ. ಈ ಬಾರಿ ದೇವೇಗೌಡರು ವಿಶೇಷವಾಗಿ ಒಕ್ಕಲಿಗರು ವರ್ಸಸ್ ಅದರ್ಸ್ ಅಥವಾ ಸಿದ್ದರಾಮಯ್ಯ ಅನ್ನೋ ರೀತಿ ಬಿಂಬಿಸುವ ಮೂಲಕ ಇಡೀ ಒಂದು ಸಮುದಾಯಗಳ ಓಟನ್ನು ಕನ್ಸಾಲಿಡೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ವಿಶೇಷವಾಗಿ ಈ ಒಂದು BJP ಓಟರು ಸಹ ಅದಕ್ಕೆ ಸಪೋರ್ಟನ್ನು ಕೊಟ್ಟರು. ಅದ್ರ ಬಗ್ಗೆ ಹೇಳ್ತೀನಿ. ಈ ಸಲ ಒಕ್ಕಲಿಗರು ಜಾಸ್ತಿ ಓಟ್ ಕೊಟ್ಟಿದ್ದಾರೆ, ಬೇರೆ ಸಮಾಜನೂ ಹೆಚ್ಚು ಕೈ ಹಿಡಿದಿದ್ದಾರೆ. ಒಕ್ಕಲಿಗರು ಸಹ 50% ದಾಟಿದ್ದಾರೆ ಚನ್ನಪಟ್ಟಣದಲ್ಲಿ. ಈ ಬಾರಿ ನಿಮ್ಮ ಸರ್ಕಾರದ ಮೇಲೆ ಬಂದಂಥ ಆರೋಪಗಳು ವಕ್ ಪ್ರಕರಣ ಇರ್ಬೋದು ಅಥವಾ ಮುಡಾ ಪ್ರಕರಣ ಇರ್ಬೋದು, ಅದಾದ ನಂತರ ಇನ್ನು ವಾಲ್ಮೀಕಿ ಪ್ರಕರಣಗಳಿರ್ಬೋದು, ಈಗ ಗ್ಯಾರಂಟಿ ಸ್ಕೀಮ್ಗಳನ್ನ ತೆಗೆದಾಕ್ತಿರುವಂಥ ಆರೋಪಗಳು ಎಲ್ಲವೂ ಸಹ ರಾಜ್ಯ ಸರ್ಕಾರದ ವಿರುದ್ಧ BJP ಮತ್ತು JDSನವರು ಸಮಗ್ರವಾಗಿ ಹಸ್ತ ಪ್ರಯೋಗ ಮಾಡಿದ್ರು. ಎಲ್ಲೋ ನಿಮ್ಮ ಸರ್ಕಾರಕ್ಕೆ ಇದು ಒಂದು ರೀತಿ ಹಿನ್ನಡೆ ಆಯಿತು ಅಂತ ಅನ್ಸಲ್ವ ಈ ಒಂದು ವಿಚಾರಗಳಿಂದ? ನೋಡಿ, ಅದಕ್ಕೆಲ್ಲ ಹಿನ್ನಡೆ ಆಗಿದ್ದು ನಾವು ರಿಸಲ್ಟ್ ಸೋಲ್ತಿದ್ದು. ಇವತ್ತು ರಿಸಲ್ಟೇ ಈ 5 ಗ್ಯಾರಂಟಿ ಇರ್ಬೋದು, ನಮ್ಮ ಆಡಳಿತದ ದಕ್ಷತೆ ಇರ್ಬೋದು, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಎಲ್ಲವೂ ಸೂಕ್ತವಾಗಿದೆ ಅನ್ನೋದಕ್ಕೆ ಈ ಸಂದೇಶನೇ, ರಿಸಲ್ಟೇ ಮುಖ್ಯ. ಈ ಜನತಾದಳ BJPಯವರಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಸಾಧನೆ ಇಲ್ಲ. 5 ವರ್ಷ ಯಾವುದೂ ಸಾಧನೆ ಇಲ್ಲ, ಮುಂದೆ ಯಾವುದಾದ್ರು ಸ್ಪಷ್ಟವಾಗಿ ಹೇಳಲಿಕ್ಕಿಲ್ಲ. ಟೀಕೆ ಟಿಪ್ಪಣಿಗಳು ಅಷ್ಟು ಬಿಟ್ಟರೆ ಅವ್ರ ಹತ್ರ ಇನ್ನೇನಿದೆ? ಈ ಸರಿ ವೈಯಕ್ತಿಕ ವಿಚಾರವಾಗಿ ನಿಮ್ಮ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಒಂದು ಹಿರಿತನವನ್ನು ಮರೆತು ಸರ್ಕಾರವನ್ನು ಕಿತ್ತಾಕ್ಬಿಡ್ತೇವೆ, ಸಿದ್ದರಾಮಯ್ಯನನ್ನು ಮುಗಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಡುವಂಥದ್ದು ಈ ಒಂದು ಚುನಾವಣೆಯಲ್ಲಿ ಪರಿಣಾಮ ಬೀರಿದೆಯಾ? ಬಹುಶಃ ನಾನು ಟೀಕೆ ಮಾಡಲಿಕ್ಕೆ ಹೋಗಲ್ಲ. ದೇವೇಗೌಡರಂಥ ಎತ್ತರವಾದಂಥ ನಾಯಕರಿಗೆ ಈ ಥರದ ಮಾತುಗಳು ಗೊತ್ತಿಲ್ಲ. ಅವರಿಗೆ ಸರಿ ಅನಿಸಿದ್ರೆ ನಾವು ಅವರಿಗೆ ಸರಿಯಲ್ಲ ಅಂತ ಹೇಳೋದು ಸೂಕ್ತ ಅಲ್ಲ. ಬಟ್ ಅವರು ಯಾಕೆ ಈ ಥರ ಮಾತನಾಡಿದ್ರು ಅನ್ನೋದು ನನಗಂತೂ ಆಶ್ಚರ್ಯ. ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂತಿಮವಾಗಿ ತಮಗೆ ಈ ಒಂದು ಚುನಾವಣೆ ಜವಾಬ್ದಾರಿ ಹೊತ್ಕೊಂಡು ಗೆಲುವಿಗೆ ಹಲವಾರು ದಶಕಗಳ ನಂತರ ಗೆಲುವು ದಾಖಲಿಸೋದಕ್ಕೆ ಮೊದಲ ಅಭಿನಂದನೆಗಳು. ಆದರೆ ಅಂತಿಮವಾಗಿ DK ಶಿವಕುಮಾರ್ ಕಳೆದ ಒಂದು ತಿಂಗಳಿಂದ ನಡೆಸೋಂಥ ನಿರಂತರವಾಗಿ ಹೋರಾಟ ಮತ್ತು ಆ ಕ್ಷೇತ್ರಕ್ಕೆ ಕೊಟ್ಟಂಥ ಭರವಸೆನ ಈಡೇರಿಸ್ತೀರಿ ತಮಗೆ ವಿಶ್ವಾಸ ಇದೆ? 100% ಈಡೇರಿಸ್ತೀವಿ. ನಾವೆಲ್ಲರೂ ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ದೀವಿ. ಸರ್ಕಾರ ಪೂರ್ತಿ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿವರೆಗೂ, DK ಅವರವರೆಗೂ, ಅಲ್ಲಿ ಆ ಶಾಸಕರ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ಥರದ ಅಭಿವೃದ್ಧಿಗೆ ನಾವು ಸ್ಪಂದಿಸ್ತೀವಿ. ಇದಿಷ್ಟು ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಆಗಿದೆ. ಆ ಒಂದು ಕ್ಷೇತ್ರ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ನಾವು ಈಡೇರಿಸ್ತೇವೆ, ಆ ಮೂಲಕ ಇನ್ನು ಯೋಗೇಶ್ವರ್ ಅವ್ರನ್ನ ರಕ್ಷಿಸ್ತೇವೆ, ಕ್ಷೇತ್ರವನ್ನು ಉಳಿಸ್ತೇವೆ ಅಂತ ಭರವಸೆ ನೀಡ್ತಿದ್ದಾರೆ. ಕ್ಯಾಮ್ರಾಮನ್ ಶಂಕರ್ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ ಬೆಂಗಳೂರಿನಿಂದ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.